ದಾಂಡೇಲಿ ಕಡೆ ಆಗಿದ್ದ ಇದು ಒಂದು ಹಾಂಟೆಡ್ ಎಕ್ಸ್ಪೀರಿಯನ್ಸ್. ಈ ಸ್ಟೋರಿ ಬಗ್ಗೆ ನಂಗೆ ಚೇತನ್ ಅವ್ರು ತಿಳಿಸಿದ್ದ. ಒಮ್ಮೆ ಅವ್ರು 6 ಜನ ಫ್ರೆಂಡ್ಸ್ ಧಾರವಾಡ್ಲಿಂತ್ರ ಗೋವಾ ಹೋಗಿದ್ರಂತ. ಅವ್ರು ಒಂದಿನ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಬಟರ್ಫ್ಲೈ ಬೀಚಿಗೆ ಬಂದಿದ್ರು. ಅವ್ರು ಆ ಬೀಚ್ಲಿತ್ರ ಕಾರವಾರಕ್ಕೆ ನಿಯರ್ಲಿ 8:30 ರಾತ್ರಿ ಮುಟ್ಟಿದ್ರಂತ. ಮುಂದೆ ಅವ್ರು ಧಾರವಾಡಕ್ಕೆ ದಾಂಡೇಲಿ ರೂಟ್ಲಿತ್ರ ಬರ್ಬೇಕಂತ ವಿಚಾರ ಮಾಡಿದ್ರಂತ. ನೈಟ್ ನಿಯರ್ಲಿ 10 ಗಂಟೆ ಆಗ್ಬಿಟ್ಟಿತ್ತ. ಅವ್ರು ಅನ್ಶಿ ಘಾಟ್ ಕಡೆ ಮುಂದೆ ಸಾಗಾತಿದ್ರ. ಎರಡೂ ಸೈಡ್ ತಿಕ್ ಜಂಗಲ್ ಇತ್ತ. ಆ ಸೈಲೆಂಟ್ ಏರಿಯಾದಾಗ ಅವ್ರ ವಿಚಿತ್ರ ಶಬ್ದ ಕೇಳಾತಿತ್ತ. ದೂರದಾಗೂ ಒಂದು ಮನೆಯವ್ರು ಕಾಣತಿರ್ಲಿಲ್ಲ ಅಂತ. ಚೇತನ್ ಅವರು ತಮ್ಮ ಬೈಕ್ದಾಗ ಎಲ್ಲಾರ್ಕಿಂತ ಮುಂದೆ ಹೊಂಟಿದ್ರ. ಹಿಂದೆ 2 ಬೈಕ್ ಅವ್ರು ಫಾಲೋ ಮಾಡ್ಕೊಂಡು ಮುಂದೆ ಸಾಗಾತಿದ್ವು. ಸ್ವಲ್ಪ ದೂರ ಹೋದ್ಮೇಲೆ ಚೇತನ್ ಅವ್ರಿಗೆ ಲೆಫ್ಟ್ ಸೈಡ್ ಹೋಗ್ರ ಅಜ್ಜಾರ ವಾಕಿಂಗ್ ಮಾಡ್ಕೊಂಡು ಹೋಗೋದ ಕಂಡು ಬಂತು. ಆ ಟೈಮ್ದಾಗ ಅವ್ರಿಗೆ ಅಷ್ಟೇ ಸ್ಟ್ರೇಂಜ್ ಅನಿಸ್ಲಿಲ್ಲ. ಅವ್ರಿಗದ ಭಾಳ ನಾರ್ಮಲ್ ಅನ್ಸ್ತ. ಅವ್ರು ಸುಮ್ಮನೆ ಅವ್ರು ನೋಡಿ ಇಗ್ನೋರ್ ಮಾಡ್ಕೊಂತ ಮುಂದೆ ಸಾಗಿದ್ರ. 2 ಕಾರ್ನರ್ ಪಾಸ್ ಆದ್ಮೇಲೆ ಅಚಾನಕ್ ಆ ಅಜ್ಜ ಮತ್ಕಂಡ ಈ ಸಲ ಅವ್ರು ರೈಟ್ ಸೈಡ್ ರೋಡ್ದಾಗ ನಡ್ಕೊಂಡೆ ಇವ್ರ ಕಡೆನ ಬರಾತಿದ್ರಂತ. ಚೇತನ್ ಅವ್ರು ಈ ಟೈಮ್ ಹೆದ್ರು ಬಿಟ್ಟಿದ್ರ. ಯಾಕಂದ್ರೆ ಯಾವ ಮನುಷ್ಯನು ಈಸ್ಟ್ ಕ್ವಿಕ್ಲಿ ರೋಡ್ ಪಾಸ್ ಮಾಡಕ್ಕ ಸಾಧ್ಯನೇ ಇರ್ಲಿಲ್ಲ. ಚೇತನಿನ್ ಹಿಂದಿರೋ ಬೈಕ್ದವ್ರಂತೂ ಸ್ಪೀಡ್ ಆಗಿ ಅವ್ರ ಕಡೆ ಬಂದ್ರ. ಅವ್ರಿಬ್ರು ಮಕ್ಕದ ಒಳಗ ಭಾಳ ಹೆದರ್ಕಿ ತುಂಬಿತ್ತ. ಅವ್ರು ತಿಳಿಸಿದ್ರ ಆ ಅಜ್ಜನ ಕಾಲ ಉಲ್ಟಾ ಐತಂತೇಳಿ. ಈಗ ಅವ್ರ 4 ಜನ ಪೂರ ಹೆದರ್ ಬಿಟ್ಟಿದ್ರ. ದಾಂಡೇಲಿ ಮುಟ್ಟೋ ಮಟ್ಟ ಅವ್ರ ಉಸಿರು ನಿಂತು ಬಿಟ್ಟಿತ್ತು. ಅವ್ರ ಸಿಟಿ ಬಂದ್ ತಲುಪಿದಾಗ 3ನೇ ಬೈಕ್ದವ್ರಿಗೆ ಈ ಎಕ್ಸ್ಪೀರಿಯನ್ಸ್ ಎಲ್ಲ ಟ್ರೈ ಮಾಡಿದ್ರ. ಬಟ್ ಆ 2 ಜನ ಇವ್ರ ಸ್ಟೋರಿಗೆ ನಗಾತ್ ಬಿಟ್ಟಿದ್ರಂತ. ಎದಕ್ಕಂದ್ರ ಆ ರೂಟ್ದಾಗ ಅವ್ರಿಗೆ ಯಾವ ಜನ ಕಂಡು ಬಂದಿದ್ದಿಲ್ಲ ಅಂತ. ನಾನು ಈ ರೂಟ್ದಾಗ ಒಮ್ಮೆ ಬರಕ್ ಟ್ರೈ ಮಾಡಿದ್ದೆ. ಬಟ್ ಫಾರೆಸ್ಟ್ ರೇಂಜರ್ಸ್ ಆ ದಿನ ಲ್ಯಾಂಡ್ ಸ್ಲೈಡಿನ ಪ್ರಾಬ್ಲಮ್ ಐತಂತ ಹೇಳಿ ನಮ್ಗೆ ಹೋಗಕ್ಕೆ ಕೊಟ್ಟಿದ್ದಿಲ್ಲ. ನೀವು ಯಾವಾಗಾರ ನೈಟ್ ಟೈಮ್ ಈ ರೂಟ್ದಾಗ ಹೋಗಾತಿದ್ರ ನಿಮ್ಮ ಎಕ್ಸ್ಪೀರಿಯನ್ಸ್ ಕಾಮೆಂಟ್ ಸೆಕ್ಷನ್ದಾಗ ಶೇರ್ ಮಾಡ್ರಿ. ನಿಮ್ದು ಯಾವ್ದಾರ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದ್ರ ನಂಗೆ DM ಮಾಡ್ರಿ. ಬರೀ ಹಾಯ್ ಅಂತೇಳಿ ಸುಮ್ ಕುತ್ಕೋಬೇಡ್ರಿ. ನಂಗೆ ಅಕಸ್ಮಾತ್ ಅದು ರಿಯಲ್ ಅನ್ಸಿದ್ರ ನಾನು ನಂದು ಸ್ಪೂಕಿ ಸಂಡೇ ಎಪಿಸೋಡ್ದಾಗ ಅದನ್ನ ಪಬ್ಲಿಷ್ ಮಾಡಕ್ ನೋಡ್ತೇನೆ. ನಿಮ್ಗೆ ನಮ್ಮ ಸ್ಟೋರಿ ಟೆಲ್ಲಿಂಗ್ ಸೇರಾತಿದ್ರ ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈ.